ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರಸನ್ನ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ನಿಮಗೊಬ್ಬ ಸ್ಪೆಷಲ್ ಗೆಸ್ಟ್ ಅಂತಲೇ ಹೇಳ್ಬೋದು. ಸ್ಪೆಷಲ್ ನನಗೆ ತುಂಬಾ ಹತ್ತಿರವಾಗಿರೋರು, ನನ್ನ ಫ್ಯಾಮಿಲಿ ಕೂಡ ತುಂಬ ಹತ್ತಿರ ಆಗಿರೋರು. ಅವ್ರು ಯಾರು ಅಂತ ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ. ಇವರೇ ನನ್ನ ಚಿಕ್ಕಮ್ಮ. ನನ್ನ ಚಿಕ್ಕಮ್ಮ ತುಂಬ ನಾಚ್ಕೊಳ್ತಾರೆ. ಅವರಿಗೆ ಏನಂತಾರೆ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನನ್ನ ಚಿಕ್ಕಮ್ಮ, ನನ್ನ ತಂದೆ ತಾಯಿ ತೀರ್ಕೊಂಡ್ಮೇಲೆ ನನ್ನ ಫ್ಯಾಮಿಲಿನ ನನ್ನ ಜೊತೆ ನಿಂತ್ಕೊಂಡಿದ್ದು, ನನ್ನ ಇಲ್ಲಿ ತನಕ ಒಂದು ಸಪೋರ್ಟ್ ಮಾಡ್ಕೊಂಡು ನನ್ನನ್ನ ಕರ್ಕೊಂಡ್ ಬಂದಿದ್ದು ಇವ್ರೆ ಅಂತ ಹೇಳ್ಬೋದು. ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನ್ಗೆ ಎಲ್ಲದನ್ನು ಸಾಥ್ ಕೊಟ್ಟಿದ್ದಾರೆ. ನನ್ನ ಚಿಕ್ಕಮ್ಮ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತಾಯಿಕಿನ ಹೆಚ್ಚಾಗಿ ಅಂತ ಹೇಳ್ಬೋದು. ತುಂಬಾ ನನ್ನ ತಾಯಿ ನೆನಪು ಯಾವಾಗ ಬಂದ್ರೆ ನಾನು ನನ್ನ ಚಿಕ್ಕಮ್ಮನ ನೆನೆಸ್ಕೊಂಡು ಕಾಲ್ ಮಾಡ್ತೀನಿ, ಮಾತಾಡ್ತೀನಿ ಡೈಲಿ ಕೂಡ. ನನ್ನ ಚಿಕ್ಕಮ್ಮ ಒಂದಿನ ನನಗೆ ಕಾಲ್ ಮಾಡ್ತಾ ಇರಲ್ಲ. ಅಷ್ಟೊಂದು ಒಳ್ಳೆ ಒಂದು ಅನುಬಂಧ ನಮ್ಮಿಬ್ಬರ ನಡುವೆ ಇದೆ. ನನ್ನ ಚಿಕ್ಕಮ್ಮ ಅವ್ರ 3 ಮಕ್ಕಳಕ್ಕಿಂತ ಹೆಚ್ಚಾಗಿ ನನಗೆ ತುಂಬಾ ಪ್ರೀತಿ ತೋರಿಸ್ತಾರೆ. ಅದಕ್ಕೋಸ್ಕರ ನನ್ನ ತಂಗಿಯರು ತುಂಬಾ ಹುರ್ಕೊಳ್ತಾರೆ, ಅದು ಬೇರೆ ಕತೆ, ಅದನ್ನ ಆಮೇಲೆ ಹೇಳ್ತೀನಿ. ಬಟ್ ನನ್ನ ಚಿಕ್ಕಮ್ಮ ತುಂಬಾ ಪ್ರೀತಿ ಮಾಡ್ತಾರೆ. ಇವಾಗ ನಮ್ಮ ಚಿಕ್ಕಮ್ಮ ಹಾಲಿಡೇಸ್ ಅಂತ ನಮ್ಮ ದಾವಣಗೆರೆಗೆ ಬಂದರೆ ನಮ್ಮ ಮನೆಗೆ ಅಜ್ಜಿ ನನ್ನ ಚಿಕ್ಕಮ್ಮ ಮನೇಲಿದ್ದಾರೆ. ಚಿಕ್ಕಮ್ಮ ಯಾವಾಗ ಬಂದ್ರು ಏನಾದ್ರು ಸ್ಪೆಷಲ್ ಮಕ್ಳಿಗೋಸ್ಕರ ನನಗೋಸ್ಕರ ಏನಾದ್ರು ಮಾಡ್ತಿರ್ತೀನಿ. ನಂಗೆ ಟೈಮೇ ಇರಲ್ಲ, ಯಾವಾಗಲೂ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ. ಹಾಗಾಗಿ ನನ್ನ ಚಿಕ್ಕಮ್ಮ ಬಂದಾಗ ಏನೋ ಸ್ಪೆಷಲ್ ಐಟಮ್ಸ್ ಮಾಡ್ತಾರೆ. ಕೇರಳ ಡಿಶಸ್ನ ನಾನು ಯಾವುದು ಮಾಡಲ್ಲ ಜಾಸ್ತಿ. ನನಗೆ ಬರುವಂತ ಈಸಿ ಫುಡ್ನ ಮಾಡ್ತಾ ಇರ್ತೀನಿ. ಬಟ್ ಚಿಕ್ಕಮ್ಮ ಇವತ್ತು ಸ್ಪೆಷಲ್ ಆಗಿ ಒಂದು ಕೇರಳ ಡಿಶ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ನನ್ನ ಚಿಕ್ಕಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗಿತ್ತು ನಾನು ನನ್ನ ಚಾನಲಲ್ಲಿ. ಹಾಗೇನೆ ಅವ್ರು ಮಾಡ್ತಿರೋಂಥ ಒಂದು ಸ್ಪೆಷಲ್ ಡಿಶ್ ಕೂಡ ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಹಾಗೆ ಅವರು ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದಾರೆ. ಏನು ಅಂತ ನೋಡೋಣ ಬನ್ನಿ. ಚಿಕ್ಕಮ್ಮ, ಏನ್ ಮಾಡ್ತಿದ್ದೀವಿ ಸ್ಪೆಷಲ್ಲು? ಕೋಳಿಕಟ್ಟ ಅಂದ್ರೆ ಏನು? ಹಾಗಂದ್ರೆ ತಿಂಡಿನಾ? ಓಕೆ. ನಾವು ಜಾಸ್ತಿ ಆಲ್ಮೋಸ್ಟ್ ಕೇರಳದಲ್ಲೆಲ್ಲ ಅಕ್ಕಿ ಹಿಟ್ಟಲ್ಲಿ ಜಾಸ್ತಿ ಯೂಸ್ ಮಾಡ್ತಾರಲ್ವಾ? ಎಲ್ಲ ತಿಂಡಿನ ಎಲ್ಲ ಮಾಡೋದು ಅಕ್ಕಿ ಹಿಟ್ಟಲ್ಲಿ ಅಲ್ವಾ? ಇದೇನ್ ಸ್ಪೆಷಲ್ ಇದು? ಕಾಯಿ, ಬೆಲ್ಲ, ಏಲಕ್ಕಿ, ಜೀರಿಗೆ ಎಲ್ಲ ಹಾಕಿ ಒಳಗೆ ಎಲ್ಲ ಕಲಸಿ ಇಡ್ತೀವಿ. ಆಮೇಲೆ ಅದು ಹಿಟ್ಟು ಕಲಸಿ ಮೇಲೆ ಉಂಡೆ ತರ ಮಾಡಿ ಒಳಗೆ ತುಂಬಿ ಬೇಯಿಸ್ತೀವಿ. ಯಾವೆಲ್ಲ ಬೇಯಿಸ್ತೀರಾ? ಓಕೆ. ಅದನ್ನ ಫುಲ್ ಪ್ರೋಸೆಸ್ ಹೇಗೆ ಮಾಡ್ತೀರಾ ಅಂತ ಒಂದು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಓಕೆ ಅಲ್ಲ? ನಿಮ್ ದೊಡ್ಡ ಮಮ್ಮನಿಗೆ ಮಗನಿಗೆ ಇದು ಇಷ್ಟ ಇಲ್ವಲ್ಲ, ಏನ್ ಮಾಡೋದು ಇವಾಗ? ಅವನಿಗೋಸ್ಕರ ಸ್ವಲ್ಪ ಅಡ ಮಾಡ್ತೀರಾ? ಓಕೆ. ಅಡದ ಬಗ್ಗೆ ನಾನು ಆಮೇಲೆ ನಿಮ್ಗೆಲ್ಲ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಚಿಕ್ಕಮ್ಮ ಇದು ಕೋಳಿಕಟ್ಟ ಅಂತ ಮಾಡ್ತಿದ್ದಾರೆ. ಅದನ್ನ ನೋಡೋಣ. ಫಸ್ಟ್ ನಮ್ಮ ಚಿಕ್ಕಮ್ಮ ಏನ್ ಮಾಡಿದ್ದಾರೆ ಇದರಲ್ಲಿ ಅಂದ್ರೆ, ಇದು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಬಿಸಿನೀರನ್ನ ಉಪ್ಪು ಹಾಕಿದ್ದಾರೆ. ಓಕೆ. ಉಪ್ಪು ಹಾಕಿ ಬಿಸಿನೀರಲ್ಲಿ ಸ್ವಲ್ಪ ಹಾಕೊಂಡು ಇದನ್ನ ಕಲಿಸ್ಕೊಳ್ತಾ ಇದ್ದಾರೆ. ಚಿಕ್ಕಮ್ಮ, ಇದೆಲ್ಲ ನೀವು ಹೇಗೆ ಕಲ್ತ್ರಿ? ಅಜ್ಜಿ ಹೇಳ್ಕೊಟ್ಟಿದ್ದ? ಅಜ್ಜಿ ಹೌದಾ? ಓಕೆ. ನಿಮ್ಮಮ್ಮ ನಮ್ಗೆ ಅಜ್ಜಿನೇ ಅಲ್ವಾ? ನಿಮ್ಮಮ್ಮ ಅವರೇ ಹೇಳ್ಕೊಟ್ಟಿದ್ದ ನಿಮ್ಗೆ? ಓಕೆ. ನಿಮ್ಮಮ್ಮನ ಹೆಸರೇನು? ಏನಂತ? ಅಮ್ಮಾಳು. ಇಲ್ಲ ಅಲ್ಲ. ಬಟ್ ದೊಡ್ಡಮ್ಮನ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಲ್ವಾ? ತಂಗಮ್ಮ ದೊಡ್ಡಮ್ಮ ನಿಮ್ಮ ಅಕ್ಕ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲರಿಗೂ ಫ್ರೆಂಡ್ಸ್, ನನ್ನ ದೊಡ್ಡಮ್ಮ ಬಂದಾಗ ಖಂಡಿತ ಅವ್ರನ್ನ ಪರಿಚಯ ಮಾಡಿಸಿ ಅವ್ರ ಹತ್ರ ಏನಾದ್ರು ಡಿಫ್ರೆಂಟ್ ಆಗಿ ಡಿಶಸ್ನ ಮಾಡಿಸಿ. ಅವರಿಗೆ ಹುಷಾರಿಲ್ಲ, ಬಟ್ ಅವ್ರು ಹೇಳ್ಕೊಡ್ತಾರೆ. ಖಂಡಿತ ಅದನ್ನು ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಚಿಕ್ಕಮ್ಮ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಲ್ಲರ ಮನೇಲೂ ಮಾಡ್ತಾರೆ. ಬಟ್ ನನ್ನ ಮನೇಲಿ ಹೇಳ್ತಾ ಇದ್ದೀನಿ ನಾನು. ನನ್ನ ಅತ್ತೆ ಅಂದ್ರು, ಜೊತೆಗೆ ನನ್ನ ಚಿಕ್ಕಮ್ಮ, ನನ್ನ ಅಮ್ಮ, ನನ್ನ ದೊಡ್ಡಮ್ಮ, ಅಕ್ಕಂದ್ರು ಎಲ್ಲರೂ ಸೂಪರ್ ಆಗಿ ಮಾಡ್ತಾರೆ. ಇಲ್ಲಿ ನೋಡ್ತಿದ್ರಲ್ಲ, ಇವಾಗ ಏನ್ ಮಾಡ್ತಿದ್ದಾರೆ ಚಿಕ್ಕಮ್ಮ ಅಂದ್ರೆ ಬೆಲ್ಲ ತೆಂಗಿನಕಾಯಿ ಕಲಿಸ್ತಾ ಇದ್ದಾರೆ. ಓಕೆ. ಏಲಕ್ಕಿ, ಜೀರಿಗೆ ಎತ್ತಿಟ್ಟಿದ್ದು ಏಲಕ್ಕಿ ಮತ್ತೆ ಜೀರಿಗೆ. ಓಕೆ. ಇದನ್ನ ಮಿಕ್ಸ್ ಮಾಡ್ಕೊಂಡು ಸೈಡ್ ಹಿಡ್ಕೊಂಡ್ಬಿಡ್ತೀರಾ? ಕಾಯಿ ಕಮ್ಮಿ ಅನಿಸ್ತದೆ, ಸ್ವಲ್ಪ ಹಾಕ್ತೀವಿ. ಕಾಯಿ ಹಾಕ್ತೀರಾ ಇನ್ನೊಂದು ಸ್ವಲ್ಪ? ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು ಚಿಕ್ಕಮ್ಮ. ಅವ್ರು ಕೇಳ್ತಾ ಇದ್ರು ನನಗೆ ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು, ನೀವೆಲ್ಲದಕ್ಕೂ ಕಾಯಿ ಯಾಕೆ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ. ಕಾಯಿ ಇದ್ರೆ ಟೇಸ್ಟ್ ಇರುತ್ತೆ ಅಂತ ಅಲ್ವಾ? ನಾನು ಕೂಡ ಅದನ್ನೇ ಹೇಳಿದೆ. ನಾವು ತುಂಬಾ ಕಾಯಿ ಯೂಸ್ ಮಾಡ್ತೀವಿ, ಅಡಿಗೆಗಾಗ್ಲಿ ತಿಂಡಿಗಾಗ್ಲಿ ತುಂಬಾನೇ ಮಾಡ್ತೀವಿ ಅಂತ. ಅದಕ್ಕೆ ಮಾಡಲ್ಲ ಅಲ್ವಾ? ಇನ್ನು ಎಷ್ಟು ಕಲಿಸ್ಬೇಕು ಚಿಕ್ಕಮ್ಮ ಇದು? ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಕಲಿಸ್ಬೇಕು. ಕೈಯಿಂದ ಕಲಿಸ್ತೀರಾ? ಓಕೆ ಓಕೆ. ಇನ್ನು ಬಿಸಿ ಇದೆ ಅನ್ಸುತ್ತೆ? ಬಿಸಿ ಇದೆ. ಬಿಸಿ ಆಗಲಿ, ತಾಡಿ ಕಲಿಸಿ ಉಂಡೆ ಥರ ಮಾಡ್ತೀನಿ.
ಚಪಾತಿ ಹೆಂಗ್ ಮಾಡ್ತೀರಿ ಚಪಾತಿ ಉಂಡೆ ಅದೇ ಥರನೇ ಉಂಡೆ ಮಾಡಿ ಅದ್ರ ಒಳಗೆ ಕಾಯಿ ಈ ಮಿಕ್ಸ್ನ ತುಂಬಬೇಕಲ್ವಾ? ಮತ್ತು ಆಮೇಲೆ ಬೆಳೆಸ್ತೀವಿ. ಫ್ರೆಂಡ್ಸ್, ನಾನಂತೂ ಯಾವತ್ತೂ ಇದನ್ನು ಟ್ರೈ ಮಾಡಿಲ್ಲ. ಮಾಡಿಕೊಟ್ಟಾಗ ತಿಂದಿದ್ದೀನಿ ಮಾತ್ರನೇ. ಇದನ್ನು ಯಾವಾಗಲೂ ಚಿಕ್ಕಮ್ಮ ಮತ್ತು ಅಮ್ಮ ಅವರೇ ಮಾಡಿರೋದು. ನಾನು ಮಾತ್ರ ಯಾವಾಗಲೂ ಇದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಹೇಗಾದರೂ ಚಿಕ್ಕಮ್ಮ ಮಾಡ್ತಿದ್ದಾರೆ, ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ಕೋತೀನಿ. ಒಂದ್ಸತಿ ಇವಾಗ ಹೇಗಾದ್ರು ಹಾಲಿಡೇಸ್ ಟೈಮು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಒಂದ್ಸತಿ ಸ್ನ್ಯಾಕ್ಸ್ ಆಗಿ ಸಂಜೆ ಟೈಮಲ್ಲಾಗಲಿ ಮಾರ್ನಿಂಗ್ ಟೈಮಲ್ಲಾಗಲಿ ಒಂದ್ಸತಿ ಮಕ್ಕಳಿಗೆಲ್ಲ ಮಾಡಿಕೊಡಿ. ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಮತ್ತು ಇದರಲ್ಲಿ ಏನು ಅಂಥದ್ದೇನು ಮನೆ ಐಟಮೇ ಆದ್ರಿಂದ ಏನು ಆರೋಗ್ಯಕ್ಕೆ ಕೂಡ ಏನು ಪರಿಣಾಮ ಬೀರಲ್ಲ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ರೆಡಿನಾ ಚಿಕ್ಕಮ್ಮ? ಸ್ವಲ್ಪ ಎಣ್ಣೆ ಮುಟ್ಟಿ ಕೈಯಲ್ಲಿ ಅಂತ ಆಗಬಾರ್ದು ಅಂತ ಒಂಚೂರು ಎಣ್ಣೆ ಮುಟ್ಟಿಸಿ ಉಂಡೆ ಮಾಡ್ತೀವಿ. ಓಕೆ. ಈ ಥರ ಉಂಡೆ ಮಾಡಿ ಇದು ಹಬೆಲ್ ಬೇಯಿಸ್ತಿದ್ದೀರಲ್ವಾ? ಹಾಂ. ಇರಲ್ಲ ಫ್ರೆಂಡ್ಸ್, ಆಲ್ರೆಡಿ ನನ್ನ ಚಿಕ್ಕಮ್ಮ ಎಲ್ಲ ರೆಡಿ ಮಾಡಿಬಿಟ್ಟಿದ್ರಲ್ಲಿ ಬೇಯೋದಕ್ಕೋಸ್ಕರ ಇಟ್ಟಿದ್ದಾರೆ. ಇನ್ನೇನಿದು ಚಿಕ್ಕಮ್ಮ ಎಷ್ಟೊತ್ತು ಬೇಕಿದು ಬೇಯೋದಕ್ಕೆ ಇವಾಗ ನಮಗೆ? 10 ಮಿನಿಟ್ಸ್ ಸಾಕ್ರಾ? ಓಕೆ, 10 ಮಿನಿಟ್ಸ್ ನಾವು ಇದನ್ನು ಕ್ಲೋಸ್ ಮಾಡಿ 10 ಮಿನಿಟ್ಸ್ ಆದಮೇಲೆ ಹೇಗಾಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಓಕೆ ಚಿಕ್ಕಮ್ಮ, ಬಾಳೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಇದು ಸೋನಿಗೋಸ್ಕರ, ನಿಮ್ಮ ಮೊಮ್ಮಗನಿಗೋಸ್ಕರನಾ? ಅವನು ಅದನ್ನು ತಿನ್ನಲ್ಲ ಅಂತ ನಮ್ಮ ಚಿಕ್ಕಮ್ಮ ಅವನಿಗೋಸ್ಕರ ಈ ಅಡ ಅಂತ ಮಾಡ್ತಿದ್ದಾರೆ. ಏನಂತಾರೆ ಚಿಕ್ಕಮ್ಮ ಇದ್ರ ಹೆಸರೇನು? ಅಡ ಅಂತ ಹೇಳ್ತಾರೆ. ಇದರಲ್ಲೂ ಸೇಮ್ ಅದೇ ಸೇಮ್ ಹಾಕ್ತಾರಲ್ವಾ? ಕಾಯಿ ಮತ್ತು ಬೆಲ್ಲ, ಜೀರಿಗೆ, ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಈ ಥರ ಎಲೆಯಲ್ಲಿ ಅನ್ನ ಮಾಡ್ತೀವಿ. ಸ್ವಲ್ಪ ನೀರು ಮುಟ್ಟಿಸಿ ಅನ್ನ ಮಾಡ್ತೀವಿ. ಎಣ್ಣೆನೂ ಯೂಸ್ ಮಾಡ್ಬೋದಲ್ವಾ? ಎಣ್ಣೆನೂ ಮಾಡ್ಬೋದು. ಹಾಗಾಗಿ ಇದನ್ನು ಎಣ್ಣೆಕ್ಕಿಂತ ಇದಕ್ಕೆ ನೀರೇ ಚೆನ್ನಾಗಿದೆ. ನೀರೇ ಚೆನ್ನಾಗಂತೀರಾ? ಅನ್ನ ಮಾಡಿ ಸ್ವಲ್ಪ ಇದೆಲ್ಲ ಕಲಸಿಟ್ಟಿದ್ದು ನನ್ನ ಮಗನಿಗೆ ತುಂಬ ಇಷ್ಟ ಇದು. ನಮ್ಮಮ್ಮ ಇದ್ದಾಗಲೂ ಕೂಡ ಇದನ್ನು ಯಾವಾಗಲೂ ಮಾಡಿಕೊಡೋರು. ಅವನಿಗೋಸ್ಕರ ಸ್ಪೆಷಲಿ ನಮ್ಮ ಸೋನಿಗೋಸ್ಕರ ಮಾಡೋರು. ತುಂಬ ಪೇಷನ್ಸಿಂದ ಅಮ್ಮ ಮಾಡ್ತಿದ್ರು. ಬಟ್ ಚಿಕ್ಕಮ್ಮ ಯಾವಾಗ ಬಂದರೂ ಅವನಿಗೋಸ್ಕರ ಈ ಒಂದು ಅಡ ಅಂತ ಈ ಒಂದು ಈಗ ಮಡಚಿ ಮಾಡಿಕೊಡ್ತಾರೆ ಯಾವಾಗಲೂ. ಎಸ್, ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೋತಾರೆ. ನೆಕ್ಸ್ಟ್ ಇದನ್ನು ಕೂಡ ಅದೇ ಹವಿಯಲ್ಲೇ ಬೇಯಿಸ್ಕೋತಾರೆ. ಚಿಕ್ಕಮ್ಮ, ಇವಾಗ ಎಲ್ಲರಿಗೂ ಸ್ವೀಟ್ ತಿನ್ನಕ್ಕಾಗಲ್ಲ ಅಂದ್ರೆ ಏನು ಮಾಡೋದು? ಬೆಲ್ಲ ಇದು ಹಾಕಲಿಲ್ಲಂಗೆ ಪ್ಲೈನ್ ಕಾಯಿ ಹಾಕಿ ಮಾಡ್ತೀವಿ. ಅದಕ್ಕೇನೋ ಒಂಥರ ಹೆಸರೇನೋ ಇದೆಯಲ್ಲ ಅದ್ರದ್ದು? ಎಸ್, ಪೂವಡ ಅಂತ. ಏನು ಮಾಡ್ತಾರೆ ಫ್ರೆಂಡ್ಸ್ ಅಂದರೆ, ಈಗ ಶುಗರ್ ಇರೋರು ಇರ್ತಾರೆ, ತುಂಬ ಸಿಹಿ ಇಷ್ಟಪಡದೇ ಇರೋಂಥವ್ರು ಇರ್ತಾರೆ. ಅವಾಗ ಏನು ಮಾಡ್ತಾರೆ, ಇದೇ ಒಳಗಡೆ ಏನು ಮಾಡ್ತಾರೆ, ಜಸ್ಟ್ ಕಾಯಿ ತುರಿ ಮಾತ್ರ ಹಾಕ್ಬಿಟ್ಟು ಸೇಮ್ ಇದೇ ಒಂದು ಪ್ರೊಸೆಸ್ಸಲ್ಲೇ ಬೇಯಿಸ್ಕೊಳೋದೆಲ್ಲ ಮಾಡ್ತಾರೆ. ಅದನ್ನು ತುಂಬ ಏಜ್ ಆಗಿರೋಂಥವ್ರು, ತುಂಬ ಸ್ವೀಟ್ ತಿನ್ನೋಕ್ಕಾಗಲ್ಲ ಅನ್ನೋರೆಲ್ಲ ಅದನ್ನು ಆ ಥರ ಬೇಯಿಸ್ಕೊಂಡು ತಿಂತಾರೆ. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಎಲೆಯಲ್ಲಿ ಬೇಯಿಸ್ತಾರೆ. ಹಾಗೆ ಚಿಕ್ಕಮ್ಮ ಇದನ್ನು ಮಾಡ್ತಾರಲ್ಲ ಚಟ್ಟಿಯಲ್ಲಿ, ಅದರಲ್ಲೂ ಬೇಯಿಸ್ತಾರಲ್ವಾ? ಸುಡೋದು ಅಂತ ಹೇಳ್ತಾರೆ. ಓಕೆ, ಬೇಯಿಸೋದಲ್ಲ, ಅದನ್ನು ಸುಡೋದು. ಏನು ಡಿಫ್ರೆನ್ಸ್ ಚಿಕ್ಕಮ್ಮ ಅದರಲ್ಲೂ ಇದರಲ್ಲೂ? ಅದನ್ನು ಇದಕ್ಕಿಂತ ಇಷ್ಟಪಡೋರು ಅದು ತುಂಬ ಇಷ್ಟಪಡ್ತಾರಲ್ವಾ? ಈಗ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ನಾವು ಈ ಥರ ಮಾಡ್ತೀವಿ. ಬಟ್ ನಾನು ತುಂಬ ದಿನ ಆಯ್ತು ಆ ಥರ ತಿಂದಿಲ್ಲ. ಅದನ್ನ ಅನಿಸುತ್ತೆ ನೀವು ಹೋಗೋಕ್ಕಿಂತ ಮುಂಚೆ ಮಾಡಿಕೊಟ್ಬಿಡಿ ನಮಗೆ. ಅದು ಏನು ಮಾಡ್ತಾರೆ ಫ್ರೆಂಡ್ಸ್ ಅಂದರೆ, ಮಣ್ಣಿನ ಒಂದು ಪಾತ್ರೆ ಅದನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಎಲೆ ಸೇಮ್ ಇದೇ ಪ್ರೊಸೆಸ್ ಇರುತ್ತೆ. ಎಲ್ಲ ಇದೇ ಥರ ಮಾಡಿಬಿಟ್ಟು ಎಲೆಯಲ್ಲಿ ಅದನ್ನೇನು ಮಾಡ್ತಾರೆ, ಜಸ್ಟ್ ಆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸುಡ್ತಾರೆ. ಚಿಕ್ಕಮ್ಮ ಬೇಯಿಸೋದಲ್ಲ, ನೀಟಾಗಿ ಎಲೆ ಸುಡ್ತಾರೆ. ನೀಟಾಗಿ ಒಳಗಡೆ ಎಲ್ಲ ಬೇಯೋ ಥರದ ತನಕ ಸುಡ್ತಾರಂತೆ. ಅದನ್ನ ಒಂದ್ಸತಿ ನಾನು ಚಿಕ್ಕಮ್ಮ ಇದ್ದಾಗಲೇ ವಿಡಿಯೋ ಮಾಡಿಸಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಎಸ್, ನೋಡ್ತಾ ಇದ್ದೀರಲ್ಲ, ಇದು ಹೂವಡ. ಬೇರೆ ಕಾಯಿ ತುರಿ ಅಷ್ಟೇ ಹಾಕಿ ಮಾಡ್ತಿದ್ರೆ. ಇದು ನಮ್ಮ ಅಜ್ಜಿಗೋಸ್ಕರ ಸ್ಪೆಷಲಿ ಮಾಡ್ತಿರೋದು ಚಿಕ್ಕಮ್ಮ. ಅಜ್ಜಿಗೆ ತುಂಬ ಇಷ್ಟ ಇದು. ಸ್ವೀಟು ತಿನ್ನಲ್ಲ ಅಂತ ಅಲ್ಲ, ಬಟ್ ಇದನ್ನು ತುಂಬ ಇಷ್ಟಪಡ್ತಾರೆ ಅಂತ ಒಂದು ಸ್ಪೆಷಲಿ ಅಜ್ಜಿಗೋಸ್ಕರ ಒಂದು ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜಿಯ ಏನಂತಾರೆ, ಫೇವ್ರೆಟ್ ಸೊಸೆ ಅಂತ ಅನ್ಬೋದು ಇವ್ರಿಗೆ. ನಮ್ಮಮ್ಮ ಕೂಡ ಫೇವ್ರೇಟೇ, ಬಟ್
ಈ ಸಣ್ಣ ಚಿಕ್ಕಮ್ಮ ಆದ್ರಿಂದ ಸ್ವಲ್ಪ ಜಾಸ್ತಿ ಪ್ರೀತಿ ನಮ್ಮ ಅಜ್ಜಿಗೆ. ಅಷ್ಟೇ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮನ ತುಂಬಾ ಕಾಡ್ತಾರೆ, ಅದು ಬೇರೆ. ಆ ಸಣ್ಣ ಮಕ್ಕಳ ತರ ಇವಾಗ ಏನಾಗಿದೆ, ನಮ್ಮ ಚಿಕ್ಕಮ್ಮನೇ ಅವ್ರಿಗೆ ತಾಯಿ ಆಗಿದ್ದಾರೆ, ನನ್ನ ಅಜ್ಜಿನೇ ಅವ್ರಿಗೆ ಮಗಳಾಗ್ಬಿಟ್ಟಿದ್ದಾರೆ. ಇವಾಗ ಫುಲ್ ನನ್ನ ಚಿಕ್ಕಮ್ಮನೇ ನನ್ನ ಅಜ್ಜಿನೆಲ್ಲ ನೋಡ್ಕೊಳೋದು. ಹಾಗಾಗಿ ಫುಲ್ ಡಿಪೆಂಡ್ ನಮ್ಮ ಅಜ್ಜಿ ನನ್ನ ಚಿಕ್ಕಮ್ಮನ ಮೇಲೆ. ಎಸ್ ಚಿಕ್ಕಮ್ಮ ಆಗಿದ್ದೀನ, ಬಿಸಿ ಚಿಕ್ಕಮ್ಮ ನಿಧಾನ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ತುಂಬ ಟೈಮ್ ತೊಗೊಳಲ್ಲ ಬೇಯೋದಕ್ಕೆ, ಯಾಕಂದರೆ ಆಲ್ರೆಡಿ ನಾವು ಬಿಸಿನೀರಲ್ಲಿ ಹಾಕಿ ಹಿಟ್ಟನ್ನ ಕರ್ಸಿರ್ತೀವಿ. ಹಾಗಾಗಿ ಆಲ್ರೆಡಿ ಅರ್ಧ ಬೆಂದಿರುತ್ತೆ ಹಿಟ್ಟು. ತುಂಬ ಬೇಗ ಬೇಯುತ್ತೆ. 10 ನಿಮಿಷ ನಾವು ಇವಾಗ ಚಿಕ್ಕಮ್ಮ ಇದನ್ನು ಮಾಡಿದ್ದು ಬೇಯಿಸಿದ್ದು. ತುಂಬ ಬೇಗ ಆಗಿದೆ. ನೋಡ್ತಿದ್ದೀರಾ, ಹವೆ ಕೂಡ ಬರ್ತಾ ಇದೆ. ಇನ್ನು ಇದನ್ನು ಅಜ್ಜಿಗೆ ಬ್ರೇಕ್ಫಾಸ್ಟಿಗೆ ಕರಿತಾ ಇದ್ದೀವಿ. ಅಜ್ಜಿ ಬಾಜಿ ನಾಷ್ಟಕ್ಕೆ ಹಾಕಿದ್ರೆ ಬಮ್ಮ. ಆಮ ವಾವ್, ಬಿಸಿ ಇಲ್ವಾ ಚಿಕ್ಕಮ್ಮ? ಬಿಸಿ ಇದೆ ಅಲ್ವಾ? ಅಜ್ಜಿ ಅಜ್ಜಿ ಏನಜ್ಜಿ ಅದು? ಅದೇನಜ್ಜಿ? ಅದ್ರ ಹೆಸರು ಏನಜ್ಜಿ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೇನಿದು? ಏನದು? ಏನದು? ಹಾ, ತಿಂಡಿ. ಓಕೆ, ಅದ್ರ ಹೆಸರೇನು? ಏನಜ್ಜಿ ಅಂತಾರಲ್ವಾ? ಇದು ನಿಮಗೋಸ್ಕರ ಬಿಸಿದು ಚಿಕ್ಕಮ್ಮ ಬೇಗ ಫಸ್ಟ್ ನಿಮಗೆ ಅಂತ ತಂದಿದ್ದಾರೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಅಜ್ಜಿ ನೀವೆಲ್ಲ ಇದು ಮಾಡ್ತಿದ್ರಾ? ಅಪ್ಪಾಜಿಯವ್ರಿಗೆಲ್ಲ ಮಾಡಿಕೊಡ್ತಾ ಇದ್ರಾ? ಚಿಕ್ಕವರಾಗಿದ್ದಾಗ ಮಾಡಿಕೊಡ್ತಿದ್ರಾ? ಅಪ್ಪ ಅತ್ತೆ ಚಿಕ್ಕಪ್ಪ ಅವ್ರೆಲ್ಲ ಚಿಕ್ಕವರಾಗಿದ್ದಾಗ ಈ ತಿಂಡಿನೆಲ್ಲ ಮಾಡಿಕೊಡ್ತಿದ್ರಾ ನೀವು? ಹೌದಾ? ಇಲ್ಲಿ ಅಪ್ಪ ಅವ್ರಿಗೆಲ್ಲ ಮಾಡಿಕೊಟ್ಟಿಲ್ವಾ? ಮಾಡ್ತಿದ್ರ? ಇಲ್ಲಿ ಮಾಡ್ತಿಲ್ವಾ? ಇದು ನಿಮ್ಮ ಸೊಸೆ ಮಾಡಿರೋದು. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಮೆಲ್ಲೆ ಹಾಕ್ರಿ, ಮೆಲ್ಲೆ. ಹೇಗಿದಮ್ಮ ಅಚ್ಚಮ್ಮ? ಹೇಗಿದೆ? ಚೆನ್ನಾಗಿದೆನಾ? ನೋಡ್ತಿರಲ್ಲ ಎಲ್ಲರೂ, ನನ್ನ ಅಜ್ಜಿ ಇಷ್ಟಪಟ್ಟು ತಿಂತಾ ಇದ್ದಾರೆ. ಹಾಗೇನೆ ಇನ್ನು ನನ್ನ ಮಗನ ಬಾರಿ, ನನ್ನ ಮಗನಿಗೋಸ್ಕರ ಚಿಕ್ಕಮ್ಮ ಆಲ್ರೆಡಿ ಅಡ ರೆಡಿ ಮಾಡಿಟ್ಕೊಂಡಿದ್ದಾರೆ. ಅದನ್ನು ಬೇಯಿಸ್ಬೇಕಷ್ಟೇನೆ. ಎಸ್, ಸೇಮ್ ಅದೇ ಪ್ರೋಸೆಸ್ಸಲ್ಲೇ. ಆಯ್ತು ಚಿಕ್ಕಮ್ಮ? ಆಯ್ತು. ಆಯ್ತಾ? ಎಲ್ಲ ತೆಗಿಬೇಕು ಅಷ್ಟೇ. ಅಪ್ಪ ನೀವು ಅವ್ರು ಬಂದು ನೋಡ್ತಾ ಇದ್ದೀರಲ್ಲ, ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಚಿಕ್ಕಮ್ಮ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇದೇನು ಚಿಕ್ಕಮ್ಮ? ಇದು ಕೋಳಿಕಟ್ಟ. ಇದು ಅಡ ಅಂತ ಹೇಳಿ. ಒಂದ್ಸತಿ ನೀವು ಈ ಒಂದು ಡಿಶ್ ನ ಮನೇಲಿ ಟ್ರೈ ಮಾಡಿ. ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಈ ಒಂದು ನಮ್ಮ ರೆಸಿಪಿ ಇಷ್ಟ ಆದ್ರೆ, ನಮ್ಮ ಚಿಕ್ಕಮ್ಮ ಮಾಡಿರೋಂಥ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗೊತ್ತಿಲ್ಲದಿರುತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.